ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗಲ್ಲಿ ನಮ್ಮನೆ ದೇವ್ರಿಗೆ ಹೋಗಿರ್ಬೇಕಾದ್ರೆ ನಾವು ಏನೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಫುಲ್ ವ್ಲಾಗ್ ನೋಡಿ. ನಮ್ಮನೆ ಗಣದೇವ್ರು ಬಂದುಬಿಟ್ಟು ಪುರಿಗಲ್ಲಲ್ಲಿರುವ ಪಾತಾಳೇಶ್ವರ. ನಾವು ಫಸ್ಟ್ ಹೋಗಿದ್ದು ಗಣದೇವ್ರಿಗೆ. ಅಲ್ಲಿ ಅಭಿಷೇಕ ಅಥವಾ ಪಂಚಾಮೃತ ಅಂತ ಏನು ಕರಿತೀವಿ ಅದನ್ನು ಫಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟು ಚಿಕ್ಕಮ್ಮ ಎಲ್ಲ ಬಾಳೆಹಣ್ಣುಗಳ ಸಿಪ್ಪೆ ಎಲ್ಲ ಸುಲಿದುಬಿಟ್ಟು ಹಚ್ಕೋತಾ ಇದ್ರು. ಇನ್ನೊಂದು ಕಡೆ ಕಾಯಿ ತುರ್ಕೊಂಡು ಬೆಲ್ಲ ಎಲ್ಲ ಜಜ್ಜಿಕೊಂಡು ಪುಡಿ ಮಾಡಿಕೊಂಡು, ಇನ್ನೊಂದು ಕಡೆ ನಾವು ಮಕ್ಕಳೆಲ್ಲ ಸೇರಿಬಿಟ್ಟು ದೀಪಗಳಿಗೆಲ್ಲ ಅರಿಶಿನ ಕುಂಕುಮ ಇಡ್ತಾಯಿದ್ವಿ. 101 ದೀಪಗಳನ್ನ ಅಂಟಿಸ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿರೋದ್ರಿಂದ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನನ್ನಳ ಮಹಾರಾಜರು ಗಂಡಸರಲ್ಲವೇ? ಪಂಚಾಮೃತ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿತ್ತು. ಬತ್ತಿಗಳನ್ನೆಲ್ಲ ಒಸ್ತಿ ದೀಪಗಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಾಗಿದ್ರಿಂದ ಫಸ್ಟು ದೀಪ ಅಂಟಿಸ್ಬಿಟ್ಟು ಒಳಗಡೆ ಪೂಜೆ ಕೊಡಕ್ಕೆ ಹೋಗಬೇಕು ಅನ್ನೋದ್ರಿಂದ ನಾನು ಅತ್ತೆ ಇಲ್ಲಿ ರೆಡಿ ಮಾಡ್ಕೊಳಕ್ಕೆ ಬಂದ್ವಿ. ಶಿವಲಿಂಗ ಥರ ರಂಗೋಲಿಲಿ ಫಸ್ಟು ಬರ್ಕೊಂಡ್ವಿ ಶಿವಲಿಂಗನ. ಆಮೇಲೆ ದೀಪಗಳನ್ನೆಲ್ಲ ಅದೇ ಥರ ಜೋಡಿಸ್ಕೊಂಡು ಬಂದ್ವಿ. ಇದು ಹೇಗೆ ಬರುತ್ತೆ ಔಟ್ಕಮ್ ಅಂತ ಮುಂದೆ ನೋಡ್ಕೊಂಡೋಗಿ. ಪಂಚಾಮೃತ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿಕೊಂಡು ತಗೊಬರೋಷ್ಟೊತ್ತಿಗೆ ಈ ಕಡೆ ದೀಪಗಳಿಗೆಲ್ಲ ಜೋಡಿಸೆಲ್ಲ ಆಗಿತ್ತು. ಅತ್ತೆ ಎಣ್ಣೆ ಹಾಕ್ತಾಯಿದ್ರು ಎಲ್ಲದಕ್ಕೂ. 101 ದೀಪ ಜೋಡಿಸಿ ಎಣ್ಣೆ ಹಾಕಿ ಬತ್ತಿ ಹೊಸ್ತು ಅರಿಶಿನ ಕುಂಕುಮ ಮಾಡೋದೆಲ್ಲ ಅಷ್ಟು ಸುಲಭ ಅಲ್ಲ ಅಂತ ಅನಿಸ್ತು. ಆದರೆ ಭಕ್ತಿ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ಮುಗಿಸಿದ್ವಿ ಅಷ್ಟೊತ್ತಿಗೆ. ದೀಪ ಎಲ್ಲ ಅಂಟಿಸಾಗಿತ್ತು. ಒಳಗಡೆ ಹೋಗಿ 365 ಬತ್ತಿದು ದೀಪ ಕೂಡ ಮಾಡಿದ್ರಿಂದ ಅದನ್ನು ಪೂಜೆ ಕೊಟ್ಟು ಪೂಜೆ ಮಾಡಿಸಿ ದೇವರಿಗೆ ಈಚೆಗೆ ಬಂದ್ವಿ. ಅಲ್ಲಿ ನಡೆದಿದ್ದು ಒಂದು ಸಣ್ಣ ಘಟನೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದು ಪುಟ್ಟ ಹುಡುಗ ಅಲ್ಲೇ ಪೂಜೆ ಎಲ್ಲ ಮಾಡ್ಕೊಂಡಿರೋ ಪುಟ್ಟ ಹುಡುಗ, ನಮ್ಮದು ದೀಪ ಬಿಸಿಲು ಮತ್ತು ಗಾಳಿ ತುಂಬ ಇದ್ದಿದ್ದರಿಂದ 101 ದೀಪ ಅಂಟಿಸ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ಯಾವುದೂ ಅಂಟ್ತಾ ಇರಲಿಲ್ಲ ಮತ್ತು ಯಾವುದೂ ಇರ್ತಾ ಇರಲಿಲ್ಲ. ಅದಕ್ಕೆ ಅವನು ಬಂದ, ತುಂಬ ಅಂಟಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದನ್ನು ಬಂದುಬಿಟ್ಟು, ಅಕ್ಕ ನೀವು ಮೊದಲೇ ಹೇಳಿದರೆ ನನಗೆ, ನಾನು ಇನ್ನೂ ದೊಡ್ಡದಾಗಿ ಮಾಡಿಸ್ತಾ ಇದ್ನಲ್ಲ ಅಕ್ಕ ಅಂತ ಕೇಳ್ದೆ. ಇಲ್ಲ ಕಣೋ, ನಮ್ಮ ಅರ್ಕೆ ಆಗಿರೋದ್ರಿಂದ ನಾವು ಪುಟ್ಟದಾಗಿ ಮಾಡ್ತಾಯಿದ್ದೀವಿ ಅಂತ ಅಂದಿದ್ದಕ್ಕೆ, ಅಕ್ಕ ನಾನು ಅಂಟಿಸ್ತೀನಿ ಬಿಡಿ ಅಕ್ಕ ಅಂತ ಅಂದ. ಅದಕ್ಕೆ ನೀನು ಎಷ್ಟೊತ್ತವರೆಗೂ ಇರ್ತೀಯೋ ಇಲ್ಲೇ ಅಂತ ಕೇಳಿದಕ್ಕೆ, 8:30ವರೆಗೂ ಇರ್ತೀನಕ್ಕ ನಾನು ಅಂತ ಅಂದ. ಅದಕ್ಕೆ ನಾನು, ನಂಬರ್ ಇದ್ರೆ ಕೊಡ್ತೀಯಾ ನಿಂದು, ನಾನು ದೀಪ ಅಂಟಿಸಿದ್ರೆ ನೀವೇನಾದರೂ ನನಗೆ ನಂಬರ್ಗೆ ಫಾರ್ವರ್ಡ್ ಮಾಡಿದ್ರೆ ನನಗೆ ಆ ವಿಡಿಯೋ ಬೇಕಾಗಿತ್ತು ಅಂತ ಕೇಳಿದೆ. ಅಷ್ಟೇ ತಾನೇ ಅಕ್ಕ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಮೊಬೈಲ್ ಇಸ್ಕೊಬರಕ್ಕೆ ಹೋದ. ಅವರಪ್ಪ ಸಿಗದೆ ಇರೋ ಕಾರಣ ಅವ್ನು ನನಗೆ ನಂಬರ್ ಕೊಟ್ಬಿಟ್ಟು ಮಿಸ್ ಕಾಲ್ ಕೊಟ್ಬಿಟ್ಟು ನಿನ್ನ ಮಗ ಮಾಡಿದ್ದ ಅಂತ ಹೇಳು ಅಂತಂದೆ. ಸಂಜೆ ತಿರ್ಗಾ ಮಾಡಿದ್ದಕ್ಕೆ ಅಕ್ಕ ನಾವು ಅವರಪ್ಪ ದೀಪನ ಅಂಟಿಸಿ ವಿಡಿಯೋ ಕಾಲ್ ಮಾಡಿ ತೋರಿಸಿ ನಮಗೆ ಹೇಗೆಲ್ಲ ಅಂಟಿಸಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಒಂಥರ ಖುಷಿ ಆಯಿತು. ದೀಪ ಅಂಟಿಸಿದ್ದು ನಾವು ಅಂಟಿಸಿದಾಗ ಅಂಟಿರಲಿಲ್ಲ, ಆಮೇಲೆ ಸಂಜೆ ಅದು ಬೆಳಗ್ತಾ ಇದ್ದಿದ್ದ ರೀತಿ ನೋಡಿಬಿಟ್ಟು ಇದೊಂದು ಪುಟ್ಟ ಘಟನೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟೆ.
महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं. ನಮ್ಮನೆ ಹೆಣ್ದೇವ್ರು ಬಂದುಬಿಟ್ಟು ಕಾಳಿ ಉಂಡಿಯಲ್ಲಿರುವ ಅಬ್ಬಮ್ಮನಮ್ಮ ಕಾಳಿ ದೇವಸ್ಥಾನ. ಅಲ್ಲಿಗೆ ನಾವು ಹೊರಟ್ವಿ. ಅಲ್ಲಿ ಮಡ್ಲಕ್ಕಿ ಸಾಮಾನುಗಳನ್ನೆಲ್ಲ ಚಿಕ್ಕಮ್ಮ ರೆಡಿ ಮಾಡ್ಕೊತಾ ಇದ್ರು. ಅದೆಲ್ಲ ರೆಡಿ ಮಾಡಿಕೊಂಡು ಪೂಜೆ, ಅಲ್ಲಿ ದೇವಸ್ಥಾನ ಬಂದುಬಿಟ್ಟು ಇವಾಗ ಕಟ್ತಾ ಇದ್ದಾರೆ ಹೊಸದಾಗಿ ದೊಡ್ಡದಾಗಿ. ಅದಕ್ಕೇನೆ ಚಿಕ್ಕ ದೇವಸ್ಥಾನ ಅಲ್ಲೇ ಇರೋ ದೇವಸ್ಥಾನದಲ್ಲಿ ದೇವ್ರನ್ನ ಸದ್ಯದ ಮಟ್ಟಿಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು, ಈ ದೇವಸ್ಥಾನದ ಹತ್ರನೇ ತುಂಬ ದೇವಸ್ಥಾನಗಳಿರೋದ್ರಿಂದ ನಾವು ಈ ದೇವಸ್ಥಾನದ್ದು ಪೂಜಾರಿಗಳೆಲ್ಲ ಬ್ಯುಸಿ ಇದ್ದಿದ್ದರಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಏನೂ ಗೊತ್ತಿಲ್ಲ, ನನಗೆ ದೇವ್ರದ್ದು ಕತೆ ಕೇಳಬೇಕು ಅನ್ನೋದು ತುಂಬ ಆಸೆ ಇತ್ತು ತುಂಬ ದಿವಸದಿಂದ. ಅದಕ್ಕೆ ತಮ್ಮಡಿಯವ್ರ ಹತ್ರ ಕೇಳಿದ್ವಿ, ಏನು ಇದ್ರ ದೇವಸ್ಥಾನದ ಕತೆ. ಈಗ ಚಿಕ್ಕ ಹುಡುಗನ ಮೇಲೆ ನಂಗೆ ಅಮ್ಮ ಬಂದ ಅಂತ ಅವನು ಕೂಗ್ಕೊಂಡಾಗ ಅವನ್ನ ಕರ್ಕೊಂಡೋಗಿ ಒಳಲ್ಲಿ ಸ್ನಾನ ಮಾಡಿಸಿ ಅವನಿಗೆ ಅಲ್ಲಿಯೇ ಒಂಥರ ಇದು ಮಾಡಿ, ಈ ಹುಲ್ಲು ಬರ್ತಾನೆ ದನಗಳಿಗೆ ಹುಲ್ಲು ಹಾಕ್ತಾರಲ್ಲ, ನೆಲ್ಲುಲ್ಲು, ಅದನ್ನು ಏಕ ಹಾಕ್ಬಿಟ್ಟು ಆ ಬೆಂಕಿ ಹಚ್ಬಿಟ್ಟು ಅದನ್ನು ಅವನ್ನ ಅಲ್ಲಿ ಬೆಳೆಸ್ತು. ಆವಾಗ ಅಮ್ಮ ಅಲ್ಲಿ ನೆಲ್ಗೊಂಡ್ಲು. ಅಲ್ಲಿಂದ ಇಲ್ಲಿಗ ಗಡಿ ದೇವರಾಗಿ ಬಂದ್ಲು ಅವಳು. ಇಲ್ಲಿಗೆ ಬಂದಮೇಲೆ ಇವಳು ತಂಗಿ, ಮತ್ತು ತಳಕಾಡು, ಮತ್ತು ಪುರಿಗಾಲಿ, ಆಸಳ್ಳಿ, ಚಂದಳ್ಳಿ, ಮಾರಳ್ಳಿ, ಇಷ್ಟು ದೇವರು ಇವಳು ತಂಗಿ. ಆದ್ದರಿಂದ ಇವಳು ಬಂದು ಇಲ್ಲಿ ನೆಲಗೊಂಡ್ಕೊಂಡು ಇವಾಗ ಇವಳಿಗೆ ಹಬ್ಬ ಮಾಡಬೇಕಾದ್ರೆ ಫಸ್ಟು ಅಲ್ಲಿ ಕೊಂಡ ಮಾಡಿಬಿಟ್ಟೇ ಬರಬೇಕು. ಫಸ್ಟ್ ಅಲ್ಲಿ ಕೊಂಡ ಮಾಡಿ 3 ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು 4ನೇ ದಿನ ಬಂದು ಇಲ್ಲಿಗೆ ಸೇರಬೇಕು. ಸಾಯಂಕಾಲ ನೈಟು 8 ಗಂಟೆಗೆ ಬಂದು ಸೇರಬೇಕು. ಅವಾಗ ಇಲ್ಲಿ ಬಂದ್ಮಕ್ಕಳಮ್ಮ ಅಂತ ಜಾತ್ರೆ ಮಾಡೋದು. ಹಾಂ, ಇದು ಒಂದು ಸ್ವಲ್ಪ ಸೆಕೆಂಡ್ ಒಂದು 10 ವರ್ಷ, 12 ವರ್ಷ, 13 ವರ್ಷ ಈ ಥರ ಆಗ್ತದೆ. ವರ್ಷ ಮಾಡೋಕ್ಕಾಗಲ್ಲ, ಬೇಜಾನ್ ದುಡ್ಡು. ಆ ಕತೆ ಎಲ್ಲ ಕೇಳ್ಕೊಂಡು ದೇವಸ್ಥಾನಕ್ಕಿನ್ನೂ ಎಷ್ಟು ವರ್ಷ ಆಗುತ್ತೆ ಕಟ್ಟೋಕ್ಕೆ ಅಂದರೆ ನೆಕ್ಸ್ಟ್ ವರ್ಷ ಇಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಆಗಿರುತ್ತೆ ಅಂತ ಅಂದರು. ಸರಿ ಅಂತ ಹೇಳ್ಕೊಂಡು ನಮಗೆ ತುಂಬ ದಾಹ ಆಗ್ತಾ ಇದ್ದಿದ್ದರಿಂದ ಮುಂದೆ ಬಂದ್ವಿ. ಮುಂದೆ ಬಂದರೆ ಕಬ್ಬಿನ ಜ್ಯೂಸ್ ಕುಡಿತೀರ ಅಂತ ಚಿಕ್ಕಪ್ಪ ಕೇಳಿದ್ರು. ಹ್ಞೂ ಅಂತ ಎಲ್ಲ ಇಳ್ಕೊಂಡು ಕಬ್ಬಿನ ಜ್ಯೂಸ್ ಕುಡಿಯೋಕ್ಕೆ ಬಂದ್ವಿ. ಕಬ್ಬಿನ ಜ್ಯೂಸ್ ತುಂಬ ಚೆನ್ನಾಗಿತ್ತು. ಕುಡ್ಕೊಂಡು ನಮ್ಮ ಮುಂದಿನ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹೋಗಿದ್ರಿಂದ ಹೊಟ್ಟೆ ಸಖತ್ ಹಸಿತಾಯ್ತು ಎಲ್ಲರಿಗೂ. ಹೋಟ್ಲ್ ಹತ್ರ ಹಾಕಿ ಯಾವ ಹೋಟ್ಲ್ ವಿಶೇಷ ಬಂದುಬಿಟ್ಟು ಮಸಾಲೆ ದೋಸೆ ಆಗಿದ್ದರಿಂದ ಎಲ್ಲರೂ ಒಂದೊಂದು ಮಸಾಲೆ ದೋಸೆ ತಗೊಂಡು ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಅವ್ವ ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ದೀಪ ಅಂಟಿಸ್ತಾ ಇದ್ರು. ಅದನ್ನು ವೀಡಿಯೋ ಮಾಡಿಕೊಂಡು ನನ್ನ ಬ್ಲಾಗ್ ಇದಾಗಿತ್ತು. ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.